ಹೆಚ್ಚಿನ ಮತಗಳನ್ನು ಹಾಕಿದ್ದಾರೆ. 70 ಸ್ಥಾನಗಳಿಗೆ ನಡೆದಿರುವಂಥ ಚುನಾವಣೆ, 36 ಮ್ಯಾಜಿಕ್ ನಂಬರ್. ಈ 36 ಮ್ಯಾಜಿಕ್ ನಂಬರ್ ಯಾವ ಪಕ್ಷ ಪಡೆದುಕೊಳ್ಳುತ್ತೆ? ಈಗಾಗಲೇ ಬಹುತೇಕ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಅಲ್ಲಿ ಕೇಕೆಯನ್ನ ಹಾಕಿದೆ. ಬಿಜೆಪಿ ಗೆದ್ದು ಬೀಗುತ್ತೆ, ಬಿಜೆಪಿ ದೇಶದ ರಾಜಧಾನಿಯ ಗದ್ದುಗೆಯನ್ನ ಏರುತ್ತೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳಿದಾವೆ. ಇನ್ನು ಅಸ್ತಿತ್ವಕ್ಕಾಗಿ ಆಮ್ ಆದ್ಮಿ ಪಾರ್ಟಿಯು ಕೂಡ ಫೈಟ್ ಮಾಡ್ತಾ ಇದೆ. ಸತತವಾಗಿ 10 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿರುವಂತ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಸೋಲುತ್ತೆ ಅಂತ ಹೇಳಿ ಹಲವು ಸಮೀಕ್ಷೆಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾವೆ. ಆದರೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸವಾಲು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಇತ್ತು. ಅದರಂತೆ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಇವತ್ತು ರಿಸಲ್ಟ್ ಬರುತ್ತೆ. ಕೆಲವು ಸಮೀಕ್ಷೆಗಳ ಪ್ರಕಾರ ನೆಕ್ ಟು ನೆಕ್ ಫೈಟ್ ಕೂಡ ಇದೆ. ಒಂದು ಬಿಜೆಪಿನಾದರೂ ಬರಬಹುದು, ಇಲ್ಲ ಆಮ್ ಆದ್ಮಿ ಪಾರ್ಟಿನಾದರೂ ಬರಬಹುದು. ನೋಡಿ, 70 ಸ್ಥಾನಗಳು, ಬರೋಬ್ಬರಿ 699 ಜನ ಅಭ್ಯರ್ಥಿಗಳು ಇದ್ದಾರೆ ಕಣದಲ್ಲಿ. 699 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು. ದೆಹಲಿ ಫಲಿತಾಂಶದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಶಾಕಿಂಗ್ ಟ್ರೆಂಡ್. ದೆಹಲಿಯ ಒಟ್ಟು 70 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶೈನಿಂಗ್. ಭರ್ಜರಿಯಾಗಿ ಆರಂಭಿಕ ಮುನ್ನಡೆಯನ್ನ ದಾಖಲಿಸಿದೆ ಬಿಜೆಪಿ. 2020ರ ಚುನಾವಣೆಯಲ್ಲಿ 62 ಸ್ಥಾನವನ್ನ ಆಮ್ ಆದ್ಮಿ ಪಾರ್ಟಿ ಗಳಿಸಿತ್ತು. 2020ರಲ್ಲಿ ಕೇವಲ 7 ಸ್ಥಾನಕ್ಕೆ ಬಿಜೆಪಿ ಸೀಮಿತವಾಗಿತ್ತು. ದೆಹಲಿಯಲ್ಲಿ ಸರ್ಕಾರ ರಚನೆ, ಮ್ಯಾಜಿಕ್ ನಂಬರ್ 36 ಸ್ಥಾನಗಳು. ದೆಹಲಿಯಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವುದು 36 ಸ್ಥಾನಗಳು. ಈ ಬಾರಿ ಮ್ಯಾಜಿಕ್ ನಂಬರ್ ಯಾವ ಪಕ್ಷಕ್ಕೆ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯೂ ಶೂನ್ಯ ಸಂಪಾದನೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ದೆಹಲಿಯ ಜನ ಈ ಬಾರಿ ಅವರ ಕೈ ಹಿಡಿದಿದ್ದಾರಾ? ಇನ್ನೇನು ಕೆಲವು ಕ್ಷಣಗಳಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಆದರೆ ಈಗ ಆರಂಭಿಕ ಹಂತದಲ್ಲಿ ಎಎಪಿಗೆ ಅಂದರೆ ಆಮ್ ಆದ್ಮಿ ಪಾರ್ಟಿಗೆ ಶಾಕಿಂಗ್ ಟ್ರೆಂಡ್ ಕಾಣಿಸ್ತಾ ಇದೆ. ದೆಹಲಿಯ ಒಟ್ಟು 70 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. 3 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶೈನ್ ಆಗ್ತಾ ಇದೆ. ಭರ್ಜರಿಯಾಗಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಬಿಜೆಪಿ. 2020ರ ಚುನಾವಣೆಯಲ್ಲಿ 62 ಸ್ಥಾನಗಳನ್ನು ಆಮ್ ಆದ್ಮಿ ಪಾರ್ಟಿ ಗಳಿಸಿತ್ತು. ಅಲ್ಲಿ ಅಧಿಕೃತ ವಿರೋಧ ಪಕ್ಷವೇ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಕೇವಲ 7 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿತ್ತು ಬಿಜೆಪಿ. ಆದರೆ ಈ ಬಾರಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದೆ, ಸಾಕಷ್ಟು ಬಲಿಷ್ಠ ಅಭ್ಯರ್ಥಿಗಳನ್ನು ನಿಲ್ಲಿಸಿರೋದು. ಹಾಗಾಗಿನೇ ಬಿಜೆಪಿಗೆ ಗೆಲ್ಲುವ ವಿಶ್ವಾಸ ಹೆಚ್ಚಿದೆ. ಬಿಜೆಪಿಯೇ ಗೆಲ್ಲುತ್ತೆ ಅಂತ ಹೇಳಿ ಹಲವು ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಿರೋದು. ಆದರೆ ಇವತ್ತು ಅಸಲಿ ಭವಿಷ್ಯ ಅಥವಾ ಅಸಲಿ ರಿಸಲ್ಟ್ ಬರುತ್ತೆ. ಯಾರ ಪರವಾಗಿ ದೆಹಲಿಯ ಜನ ಹೆಚ್ಚಿನ ಮತಗಳನ್ನು ಹಾಕಿದ್ದಾರೆ? ಇನ್ನು ದೆಹಲಿಯಲ್ಲಿ ಆರಂಭದಲ್ಲೇ ಟಗ್ ಆಫ್ ವಾರ್ ಶುರುವಾಗಿದೆ. ಎಪಿ ಬಿಜೆಪಿ ಮಧ್ಯೆ ನೇರ ಫೈಪೋಟಿ ನಡೀತಾ ಇರೋದು. ಬಿಜೆಪಿಗೆ ಟಕ್ಕರ್ ಕೊಟ್ಟಿದೆ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ 8, ಆಮ್ ಆದ್ಮಿ ಪಾರ್ಟಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ಗಮನಿಸ್ತಾ ಇದ್ದೀವಿ, ದೆಹಲಿಯಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇರೋದೀಗ. ಟಗ್ ಆಫ್ ವಾರ್ ಆರಂಭ ಆಗಿದೆ. ಎಪಿ ಬಿಜೆಪಿ ಮಧ್ಯೆ ನೇರ ಪೈಪೋಟಿ ಇರೋದು. ಆದರೆ ಇಲ್ಲಿ ಕಾಂಗ್ರೆಸ್ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಈ ಬಾರಿ ಒಂದಂಕಿನಾದರೂ ದಾಟುತ್ತಾ ಮುಟ್ಟುತ್ತಾ ಈಗಿರುವಂಥ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದರೆ ಅಲ್ಲಿನ ಜನ ಯಾಕೋ ಕಾಂಗ್ರೆಸ್ ಕೈ ಹಿಡಿತಾ ಇಲ್ಲ. ಆದರೆ ಈ ಬಾರಿ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಗೆ ಟಕ್ಕರ್ ಕೊಡ್ತಾ ಇದೆ. ಬಿಜೆಪಿಗೆ ಇಲ್ಲಿ ಈಗ ಆರಂಭಿಕ ಹಂತದಲ್ಲಿ ಟಕ್ಕರ್ ಕೊಡ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ 8 ಸ್ಥಾನಗಳಲ್ಲಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಆಮ್ ಆದ್ಮಿ ಪಾರ್ಟಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರೋದು. ಆಡಳಿತ ವಿರೋಧಿ ಅಲೆ ಆಮ್ ಆದ್ಮಿ ಪಾರ್ಟಿಗೆ
ಹಿನ್ನಡೆ ಅನುಭವಿಸುವಂತೆ ಮಾಡುತ್ತಾ, ಅನುಭವಿಸುವಂತೆ ಮಾಡಿದೀಯಾ? ಈ ರೀತಿಯಾದಂಥ ಪ್ರಶ್ನೆಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರೇ ಜೈಲಿಗೆ ಹೋಗಿದ್ರು, ಪ್ರಮುಖ ಸಚಿವರು ಕೂಡ ಜೈಲಿಗೆ ಹೋಗಿದ್ರು. ಹಾಗಾಗಿನೇ ಅಲ್ಲಿನ ಜನರ ಮನಸ್ಥಿತಿಯೂ ಕೂಡ ಬದಲಾಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಬೇಡ, ಬಿಜೆಪಿಗೆ ಅವಕಾಶ ಕೊಟ್ಟು ನೋಡೋಣ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿರಬಹುದು, ಹೇಳಕ್ಕಾಗಲ್ಲ. ಎಲ್ಲವೂ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, 2020ರಲ್ಲಿ ಕೇವಲ 7 ಸ್ಥಾನಕ್ಕೆ ಬಿಜೆಪಿ ಸೀಮಿತ ಆಗಿತ್ತು. ಆದರೆ ಆಮ್ ಆದ್ಮಿ ಪಾರ್ಟಿ ಬರೋಬ್ಬರಿ 62 ಸ್ಥಾನಗಳನ್ನ ಗಳಿಸಿತ್ತು. ಅಧಿಕೃತ ವಿಪಕ್ಷವೇ ಇರಲಿಲ್ಲ ಅಲ್ಲಿ. ಆ ರೀತಿಯಾಗಿ ಗೆದ್ದು ಬೀಗಿತ್ತು ಆಮ್ ಆದ್ಮಿ ಪಾರ್ಟಿ. ಆದರೆ ಈ ಬಾರಿ ಆಮ್ ಆದ್ಮಿ ಪಾರ್ಟಿಯ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಹಲವು ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಿರೋದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಆಡಳಿತ ವಿರೋಧಿ ಅಲೆ ಜೊತೆಗೆ ಹಲವಾರು ಎಡವಟ್ಟುಗಳು, ಇದರಿಂದ ಹಿನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ ಅಥವಾ ಹಿನ್ನಡೆಯನ್ನ ಅನುಭವಿಸುತ್ತೆ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ ಗೆದ್ದು ಬೀಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ಈಗಿನ ಟ್ರೆಂಡ್ ನಾವು ಗಮನಿಸ್ತಾ ಇದ್ದೀವಿ. ದೆಹಲಿಯ ಒಟ್ಟು 70 ಕ್ಷೇತ್ರಗಳ ಪೈಕಿ ಬಿಜೆಪಿ 8 ಮತ್ತು ಆಮ್ ಆದ್ಮಿ ಪಾರ್ಟಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಟಗ್ ಆಫ್ ವಾರ್ ಶುರುವಾಗಿದೆ ಎರಡೂ ಪಕ್ಷಗಳ ನಡುವೆ. ಈಗ ಸಾಕಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸಿರೋದು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು. ಜೊತೆಗೆ ಬಿಜೆಪಿ ಅಂತೂ ಅಷ್ಟೇ ಆತ್ಮವಿಶ್ವಾಸದಿಂದ ಇದ್ದಾರೆ. ಈ ಬಾರಿ ದೆಹಲಿಯ ಜನ ನಮ್ಮ ಕೈ ಬಿಟ್ಟಿಲ್ಲ, ನಾವೇ ಗೆಲ್ಲೋದು ಅಂತ ಹೇಳಿ. ಹಾಗಾದ್ರೆ 36 ಮ್ಯಾಜಿಕ್ ನಂಬರ್ ತಲುಪೋದು ಯಾರು? ಹಾಗಾದ್ರೆ ಈಗಾಗಲೇ ಹೇಳಿದ ಹಾಗೆ ಹಲವು ಸಮೀಕ್ಷೆಗಳ ಭವಿಷ್ಯದ ಪ್ರಕಾರ ಆಲ್ಮೋಸ್ಟ್ ಸಾಕಷ್ಟು ಸಂಸ್ಥೆಗಳು ಹೇಳ್ತಾ ಇರೋದು ಬಿಜೆಪಿ ದೆಹಲಿಯ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅಂತ ಹೇಳಿ. ಆಮ್ ಆದ್ಮಿ ಪಾರ್ಟಿಗೆ ಅಲ್ಲಿನ ಜನ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ಫಲಿತಾಂಶದತ್ತ ಎಲ್ಲರ ಚಿತ್ತ ಇರೋದು. ಆರಂಭದಲ್ಲೇ ಬಿಜೆಪಿ ಫಾಸ್ಟ್ ಅಂಡ್ ಫ್ಯೂರಿಯಸ್, ಬರೋಬ್ಬರಿ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 10 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ ಶೂನ್ಯ. ನೋಡಿ, ಇನ್ನೂ ಕೂಡ ಕಾಂಗ್ರೆಸ್ ಖಾತೆ ತೆರೆದಿಲ್ಲ. ಬರೋಬ್ಬರಿ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ, 10 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಶೂನ್ಯ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಮತ್ತೊಮ್ಮೆ. ಆದರೆ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ನಡುವೆ ದೊಡ್ಡ ಪೈಪೋಟಿ ನಡೀತಾ ಇರೋದು. 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತಾ ಅಥವಾ ದೆಹಲಿಯ ಮತದಾರ ಬದಲಾವಣೆ